ಆರ್ಸಿಬಿ ಗೆಲುವನ್ನ ದಾವಣಗೆರೆಯಲ್ಲಿ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಕೂಡ ಹೊನ್ನಾಳಿ ಖಾಸಗಿ ಬಸ್ ನಿಲ್ದಾಣದಲ್ಲಿ ಕುಣಿದು ಕುಪ್ಪಳಿಸಿದ್ದಾರೆ. ಆರ್ಸಿಬಿ ಅಭಿಮಾನಿಗಳ ಜೊತೆ ಹೆಜ್ಜೆ ಹಾಕಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಕ್ಷಮೆ ಕೇಳದೆ ನಟ ಕಮಲ್ ಹಾಸನ್ ಮತ್ತೆ ಮೊಂಡುತನ ಪ್ರದರ್ಶಿಸಿದ್ದಾರೆ. ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲುಗೆ ಪತ್ರ ಬರೆದಿರುವ ಕಮಲ್ ಹಾಸನ್ ಪತ್ರದ ಮೂಲಕವೂ ಕ್ಷಮೆ ಕೇಳದೆ ಉದ್ದಟತನ ಮೆರೆದಿದ್ದಾರೆ. ಪತ್ರದಲ್ಲಿ ನನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಲಾಗಿದೆ. ಇದು ನನಗೆ ಹೆಚ್ಚು ನೋವುಂಟು ಮಾಡಿದೆ. ಕನ್ನಡವನ್ನ ಕುಗ್ಗಿಸಲು ನಾನು ಆ ರೀತಿ ಹೇಳಿಲ್ಲ. ಕನ್ನಡ ಭಾಷೆಯ ಪರಂಪರೆಯ ಬಗ್ಗೆ ಚರ್ಚೆ ಇಲ್ಲ. ತಮಿಳಿನಂತೆ ಕನ್ನಡವು ಸಾಂಸ್ಕೃತಿಕ ಸಂಪ್ರದಾಯವನ್ನ ಹೊಂದಿದೆ. ಭಾಷೆಯ ಮೇಲಿನ ನನ್ನ ಪ್ರೀತಿ ನಿಜವಾದದ್ದು. ಆದರೆ ಯಾವುದೇ ಒಂದು ಭಾಷೆಯ ಪ್ರಾಬಲ್ಯವನ್ನ ವಿರೋಧಿಸುತ್ತೇನೆ. ಸಿನಿಮಾ ಜನರ ನಡುವಿನ ಸೇತುವೆಯಾಗಬೇಕು, ವಿಭಜಿಸುವಂತಹ ಗೋಡೆಯಾಗಬಾರದು ಅಂತ ಹೇಳಿದ್ದಾರೆ. ನಮಗೆ ಒಂದು ಲೆಟರ್ ಮಾಡಿದ್ದಾರೆ. ಇದು ಕೋರ್ಟಲ್ಲಿ ವಿಷಯ ನಡೀತಾ ಇದೆ ಸರ್. ಸಮರ್ಥನೆ ಮಾಡ್ಕೊಂಡಿದ್ದಾರೆ. ನಾನು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ. ನಾವು ಒಂದು ಪ್ರೀತಿಯಿಂದ ನಾನು ಅವ್ರಿಗೆ ಈ ಮಾತು ಹೇಳಿರೋದು. ಹಾಗಾಗಿ ಕ್ಷಮಾಪಣೆ ಕೇಳೋ ಪ್ರಶ್ನೆ ಇಲ್ಲ ಅನ್ನೋದು ಅದರಲ್ಲಿ ಅರ್ಥ ಬರುತ್ತೆ. ಅದೇ ಕಳಿಸಿದ್ದಾರೆ. ಈಗ ನ್ಯಾಯಾಲಯ ನಮ್ಮ ಕೋರ್ಟಲ್ಲಿ ಇರೋದ್ರಿಂದ ಅವ್ರು ಏನೇ ತೀರ್ಪು ಕೊಟ್ಟರು ನಾವು ಅದನ್ನು ಗೌರವಿಸ್ತೀವಿ ಸರ್. ನಾವು ಯಾವುದೇ ರೀತಿಯ ತೀರ್ಮಾನ ತಗೊಳ್ತಾ ಇಲ್ಲ. ಎಲ್ಲರ ಜೊತೆಗೆ ಚರ್ಚೆ ಮಾಡೇನೆ ನಾವೇನೋ ಒಂದು ತೀರ್ಮಾನಕ್ಕೆ ಬರ್ತೀವಿ. ಎಲ್ಲದ್ರ ಮೇಲೆ ಒಂದು ಕೋರ್ಟ್ ಮುಂದೆ ಹೋಗಿರೋದ್ರಿಂದ ಅವ್ರು ಏನು ತೀರ್ಮಾನ ತಗೊಳ್ತಾರೋ ಅದಕ್ಕೂ ನಾವು ಬದ್ಧರಾಗಿರ್ತೀವಿ. ಹಿಂದೂ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ವಿರುದ್ಧ ಗಡೀಪಾರಿಗೆ ಪೊಲೀಸರು ಮತ್ತೊಂದು ನೋಟಿಸ್ ಜಾರಿ ಮಾಡಿದ್ದಾರೆ. ಎರಡನೇ ಬಾರಿಗೆ ಪುತ್ತೂರು ನಗರ ಠಾಣೆಯ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಪಹಲ್ಗಾಮ್ ಉಗ್ರ ದಾಳಿಯನ್ನ ಖಂಡಿಸಿ ಪುತ್ತೂರಿನಲ್ಲಿ ಪ್ರತಿಭಟನೆಯ ಸಂದರ್ಭದಲ್ಲಿ ಪುತ್ತಿಲ ಪ್ರಚೋದನಕಾರಿಯಾಗಿ ಭಾಷಣ ಮಾಡಿದ್ದಾರೆ ಅಂತ ನೋಟಿಸ್ ಜಾರಿ ಮಾಡಲಾಗಿದೆ. ಪೊಲೀಸ್ ನಡೆಯನ್ನ ಖಂಡಿಸಿ ಪುತ್ತಿಲ ಬೆಂಬಲಿಗರು ಖಂಡನಾ ಸಭೆಯನ್ನ ನಡೆಸುತ್ತಿದ್ದಾರೆ. ಅರುಣ್ ಪುತ್ತಿಲ ಸೇರಿ 36 ಜನರ ವಿರುದ್ಧ ಗಡೀಪಾರು ಕಾನೂನು ಪ್ರಕ್ರಿಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುವಕನೊಬ್ಬ ತಾಕತ್ತಿದ್ರೆ ಗಡೀಪಾರು ಮಾಡಿ ನೋಡಿ, ಒಮ್ಮೆ ಪುತ್ತಿಲರ ವಿಷಯಕ್ಕೆ ಬನ್ನಿ ನೋಡೋಣ ಅಂತ ಸವಾಲ್ ಹಾಕಿದ್ದಾನೆ. ಸೆಲ್ಫಿ ವಿಡಿಯೋ ಮಾಡಿರುವಂತಹ ಯುವಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂಗಳು ಸತ್ತಿದ್ದಾರ ಬದುಕಿದ್ದಾರ ನೋಡೋಣ, ಯಾವ ಕಾರಣಕ್ಕೆ ಗಡೀಪಾರು ಮಾಡ್ತಿದ್ದೀರಾ ಹೇಳಿ, ಹಿಂದೂ ಸಮಾಜ ಯಾವ ಅನ್ಯಾಯವನ್ನ ಮಾಡಿದೆ ಹೇಳಿ, ಆಮೇಲೆ ನೋಟಿಸ್ ಕೊಡಿ ಅಂತ ಕಿಡಿಕಾರಿದ್ದಾರೆ. ನಿಮ್ಮ ತಾಕತ್ತನ್ನು ತೋರಿಸಿ ನೋಡುವ. ಒಮ್ಮೆ ಪುತ್ತಿಲರ ವಿಷಯಕ್ಕೆ ಬನ್ನಿ, ಆಮೇಲೆ ನೋಡುವ, ನಾವು ನೋಡ್ತೇವೆ. ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಹಿಂದೂಗಳ ಸತ್ತಿದಾರ ಬದುಕಿದ್ದಾರೆ ಅಂತ ನೋಡ್ತೇವೆ ನಾವು, ಆಯಿತಾ? ಆಮೇಲೆ ಮಾತಾಡುವ. ಈಗ ನಾನು ಒಂದು ವಿಡಿಯೋ ಮಾಡಿದ್ದು ಯಾರಿಗೆ ಸಹ ನೋವು ಮಾಡಲಿಕ್ಕಲ್ಲ. ಯಾಕೆಂದರೆ ಗಡೀಪಾರು ಎಂಥದ್ದು? ಗಡೀಪಾರು ಎಂಥ ಅನ್ಯಾಯ ಮಾಡಿದ್ದೇವೆ ನಾವು? ಎಂಥ ಹಿಂದೂ ಸಮಾಜ ಎಂಥ ಅನ್ಯಾಯ ಮಾಡಿದೆ ಅದನ್ನು ಫಸ್ಟ್ ಹೇಳಿ, ಆಮೇಲೆ ಗಡೀಪಾರು ನೋಟಿಸ್ಕೊಡಿ. ನೀವು ತೊಂದರೆ ಇಲ್ಲ. ನಿಮ್ಮ ಇಂಥ ಈ ಗೊಡ್ಡು ಬೆದರಿಕೆಗಳಿಗೆಲ್ಲ ನಾವು ಅಂಜುವ ಜನವೇ ಅಲ್ಲ ನಾವು, ಗೊತ್ತಾಯ್ತಾ? ನಾವು ಹಿಂದೂ ಕಾರ್ಯಕರ್ತರು. ಖಂಡಿತವಾಗಲೂ ನಾವು 24 ಅವರ್ಸ್ ಹಿಂದುತ್ವಕ್ಕೆ. ತುಮಕೂರು ರಾಮನಗರದ ಮಧ್ಯೆ ಹೇಮಾವತಿ ಕಿಚ್ಚು ಜೋರಾಗಿದೆ. ಪ್ರತಿಭಟನೆ ಮಾಡಿದ್ರಿಂದ ಸ್ವಾಮೀಜಿಗಳ ಮೇಲೆ ಎಫ್ಐಆರ್ ಹಾಕಲಾಗಿದೆ. ಇದರ ಬೆನ್ನಲ್ಲೇ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಬೆಳ್ಳಾವಿ ಶ್ರೀ ಕಾರದೇಶ್ವರ ಮಠದ ವೀರ ಬಸವ ಮಹಾಸ್ವಾಮೀಜಿಯನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಶ್ರೀಗಳು ಇದರಲ್ಲಿ 202ನೇ ಆರೋಪಿಯಾಗಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಮಳೆ ಚುರುಕುಗೊಳ್ಳುತ್ತಿದೆ. ಮುಂಗಾರು ಹಂಗಾಮಿನಲ್ಲಿಯೇ ರೈತರಿಗೆ ಸಂಕಷ್ಟ ಎದುರಾಗಿದೆ. ಬೆಳಗಾವಿ ತಾಲೂಕಿನ 16 ಗ್ರಾಮದ ರೈತರು ಹಿರೇಬಾಗೇವಾಡಿ ರೈತ ಸಂಪರ್ಕ ಕೇಂದ್ರದ ಮೂಲಕ ಸೋಯಾಬೀನ್ ಬೀಜ ಖರೀದಿಸಿ ಬಿತ್ತನೆಯನ್ನ ಮಾಡಿದ್ರು. ಆದರೆ 1 ವಾರವಾದರೂ ಮೊಳಕೆ ಬಂದಿಲ್ಲ. ಇದರಿಂದ ಕಂಗಾಲಾದ ಅನ್ನದಾತರು ಕೃಷಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ನಂತರ ಪೊಲೀಸರು ಅನ್ನದಾತರ ಮನವೊಲಿಸಿದ್ದು ಧಾರವಾಡ ಕೃಷಿ ವಿವಿ ವಿಜ್ಞಾನಿಗಳಿಂದ ಪರೀಕ್ಷೆ ನಡೆಸುವ ಭರವಸೆಯನ್ನ ನೀಡಿದ್ದಾರೆ ಅಧಿಕಾರಿಗಳು. ಕರ್ನಾಟಕ ಅರಣ್ಯ ಇಲಾಖೆಯ ರಾಯಭಾರಿಯಾಗಿ ಮಾಜಿ ಕ್ರಿಕೆಟಿಗ ಅನಿಲ್ ಕುಂಬ್ಳೆ ನೇಮಕವಾಗಿದ್ದಾರೆ. 7 ಮಿನಿಸ್ಟರ್ ಕ್ವಾರ್ಟರ್ಸ್ಗೆ ಆಗಮಿಸಿ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರನ್ನ ಕುಂಬ್ಳೆ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದಗಳು. ನನ್ನ ಕೈಲಾದ ಸೇವೆಯನ್ನು ಸಲ್ಲಿಸುತ್ತೇನೆ ಅಂತ ಕುಂಬ್ಳೆ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಸಿಂಧು ನದಿ ನೀರು ಒಪ್ಪಂದ ರದ್ದು ಮಾಡಿರುವ ಭಾರತಕ್ಕೆ ಪಾಕಿಸ್ತಾನ ಬ್ರಹ್ಮಪುತ್ರ ನದಿ ನೀರು ಸ್ಥಗಿತದ ಬೆದರಿಕೆಯನ್ನ ಹಾಕಿದೆ.
ಚೀನಾ ಬ್ರಹ್ಮಪುತ್ರ ನದಿ ನೀರನ್ನ ತಡೆದರೆ ನೀವು ಏನು ಮಾಡ್ತೀರಾ ಅಂತ ಪಾಕಿಸ್ತಾನ ಭಾರತಕ್ಕೆ ಪ್ರಶ್ನೆ ಮಾಡಿದೆ. ಇದಕ್ಕೆ ತಿರುಗೇಟು ನೀಡಿರುವಂತಹ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವ ಶರ್ಮಾ ಭಾರತದ ಹಕ್ಕನ್ನ ಯಾವ ಶಕ್ತಿಯಿಂದಲೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಅಂತ ಗುಡುಗಿದ್ದಾರೆ.